ಈಗ ನೋಡಿ ಕೈಗೆ ಕಾಲಿಗೆ ಏಟ್ ಮಾಡ್ಕೊಂಡು ಹೇಗೆ ಕೂತಿದ್ದೀರಾ? ರೇಗ್ಸಕ್ಕೆ ನಾನು ಓಡಾಡಬೇಕು ಅಂತೇನಿಲ್ಲ, ಮಾತಲ್ಲಿ ಈಗಲೂ ನಾನು ನಿಮ್ಮನ್ನು ರೇಗಿಸ್ಬೋದು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಸೊ ಹೀಗಾಗಿರೋದು ಒಳ್ಳೇದೇ. ಹಾಂ, ಈ ನೆಪದಲ್ಲಿ ನೀವು ಆಫೀಸಿಂದ ರಜಾ ತಗೋತೀರಾ, ನನ್ನ ಜೊತೆ ಕುತ್ಕೊಂಡು ಮಾತಾಡ್ತೀರಾ ಅಲ್ವಾ? ಕಷ್ಟದ ಸಮಯದಲ್ಲೂ ಪಾಸಿಟಿವ್ ಆಗಿ ಹೇಗೆ ಯೋಚನೆ ಮಾಡಬೇಕು ಅಂತ ನಿಮ್ಮಿಂದ ಕಲಿಬೇಕು. ಆಯ್ತು ಬಿಡಿ, ನಾನು ಇದನ್ನು ಪಾಸಿಟಿವ್ ಆಗಿ ತಗೋತೀನಿ. ಆಫೀಸಿಗೆ ರಜಾ ಹಾಕ್ಬಿಟ್ಟು ನಿಮಗೆ ಸೇವೆ ಮಾಡೋದಕ್ಕೆ ಭಗವಂತ ನಮಗೊಂದು ಅವಕಾಶ ಕಲ್ಪಿಸಿದ್ದಾನೆ ಅಂತ ಅನ್ಕೋತೀನಿ. ಓಕೆನಾ? ಇಟ್ಸ್ ಓಕೆ, ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ. ನೋಡ್ಬೇಡಿ. ಈಗ ಹೇಳಿ, ಏನು ಬೇಕು ನಿಮಗೆ? ಕಾಫಿ, ಟೀ, ಜ್ಯೂಸ್? ನನಗೇನು ಬೇಡ ಪ್ಲೀಸ್. ನೀವು ಹೀಗೆ ನನ್ನ ಜೊತೆ ಇಲ್ಲಿ ಕೂತಿದ್ರೆ ನನಗಷ್ಟೇ ಸಾಕು. ನಿಮ್ಮ ಮಾತೇ ನನ್ನ ಪಾಲಿಗೆ ಮೆಡಿಸನ್. ಈಗಷ್ಟೆಲ್ಲ ಭೂಮಿಕಾ, ಜೀವನ ಪರ್ಯಂತ ನಿಮ್ಮ ಜೊತೆ ಒಲವೇ ಬೆಳಕಲೇ ಒಂದಾಗಿ ಸಾಗುವೆ ಕಣ್ಣಾರುತ್ತೆ ಕನಸಲ್ಲೂ ಕಾಯುವೆ ಅಮೃತಧಾರೆ ನನ್ನೊಲವ ಅಮೃತಧಾರೆ. ಏನು ಹೇಳ್ತಿದ್ಯಾ ಆನಂದ್? ಹೌದಪ್ಪಣ್ಣ, ದೇವ್ರು ನಿಜಕ್ಕೂ ದೊಡ್ಡವನು. ಒಂದು ದೊಡ್ಡ ಅಪಾಯ ಚಿಕ್ಕದ್ರಲ್ಲೇ ಮುಗೀತು. ಅಲ್ಲ ಆನಂದ್, ಇದೆಲ್ಲ ಹೇಗೆ ಸಾಧ್ಯ? ಹೇಗಾಯ್ತಿದೆಲ್ಲ? ಅಮ್ಮ, ಏನಾಯ್ತು? ನಮ್ಮ ಮನೆ ಲ್ಯಾಂಡ್ಲೈನ್ಗೆ ಯಾರೋ ಬಾಂಬ್ ಇಟ್ಟಿದ್ದಾರಂತೆ. ಬಾಂಬಾ? ಅದಕ್ಕೆ ಫೋನಿಂದ ಕೈ ತೆಗಿಬೇಡಿ, ಕೈ ತೆಗೆದ ಬ್ಲಾಸ್ಟ್ ಆಗುತ್ತೆ. ಅದಕ್ಕೆ ಅದು ಪಕ್ಕಕ್ಕೆ ಬಿಸಾಕ್ತಿದ್ದ ಹಾಗೆ ಅದು ಬ್ಲಾಸ್ಟ್ ಆಗಿದೆ. ಇಲ್ಲಂದಿದ್ರೆ ಭಾರಿ ಅನಾಹುತ ಆಗಿರೋದು. ಒಂದು ಸ್ವಲ್ಪದ್ರಲ್ಲೇ ಮಿಸ್ ಆಗಿದೆ ಅನ್ಕೋಬೇಕು. ಜಯದೇವ್ ಅದನ್ನು ಕರೆಕ್ಟ್ ಟೈಮಿಗೆ ನೋಡಿದ್ದಾನೆ, ಹಾಗಾಗಿ ಎಲ್ಲರೂ ಬಚಾವಾದರು. ನಿಜಕ್ಕೂ ಹಾರಿಬಲ್ ಇನ್ಸಿಡೆಂಟ್ ಅದು. ಅಲ್ಲ, ಇದು ಕೇಳ್ತಿದ್ರೆ ನನಗೆ ಇಷ್ಟೊಂದು ಶಾಕ್ ಆಗ್ತಿದೆ. ಇನ್ನು ಅಲ್ಲಿರೋರ್ಗೆ ಹೇಗಾಗಿರ್ಬೇಡ. ಅಲ್ಲ, ನಂಗೊಂದು ಅರ್ಥ ಆಗ್ತಿಲ್ಲ. ಮನೆ ಒಳಗಡೆ ಬಾಂಬ್ ಇಡಕ್ಕೆ ಹೇಗೆ ಸಾಧ್ಯ ಆನಂದ್? ಯಾರು ಇಟ್ಟಿರ್ಬೋದು? ಅದು ಅಲ್ಲದೆ ಅಲ್ಲಿ ಅಷ್ಟೊಂದು ಸೆಕ್ಯೂರಿಟಿ ಇರುತ್ತೆ. ಅದನ್ನೆಲ್ಲ ದಾಟ್ಕೊಂಡು ಯಾರಿಗೆ ಕೆಲಸ ಮಾಡಿರ್ಬೋದು ಅಂತ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಇದ್ರ ಹಿಂದೆ ಯಾರಿರ್ಬೋದು? ಆನಂದ್, ಒಂದಂತೂ ನಿಜ, ಈ ಕೆಲಸ ಯಾರೇ ಮಾಡಿರಲಿ, ಯಾರೋ ತುಂಬ ದಿನದಿಂದ ಪ್ಲ್ಯಾನ್ ಮಾಡೇ ಮಾಡಿರೋದು. ವೆಲ್ ಪ್ಲ್ಯಾನ್ಡ್ ಇದು. ಯಾರೋ ಪಕ್ಕಾ ಕ್ರಿಮಿನಲ್ ಮೈಂಡೆಡ್. ನಿಜ ಅಪರ್ಣ, ಅವರು ಸಾಮಾನ್ಯವಾದವರಲ್ಲ. ತುಂಬ ದೊಡ್ಡ ಸಂಚಲನೆ ಮಾಡಿದ್ದಾರೆ. ಅಲ್ಲ, ಮನೆ ಒಳಗೆ ಬಾಂಬ್ ಇಡಕ್ಕೆ ನೋಡಿದಾರಲ್ಲ ಮನುಷ್ಯರವರು, ಕ್ರೂರಿಗಳು. ಒಂದು ವೇಳೆ ಅವ್ರು ಅನ್ಕೊಂಡಂಗೆ ಆಗ್ಬಿಟ್ಟಿದ್ದಿದ್ರೆ ಮನೆಯಾಗಿ ಉಳಿತಿರ್ಲಿಲ್ಲ. ಅದು ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ, ಬೆಚ್ಚ ಬಿದ್ದಂಗೆ ಆಗುತ್ತೆ. ಸಮಾಧಾನ ಮಾಡ್ಕೊ ಆನಂದ್. ಪೊಲೀಸ್ಗೆಲ್ಲ ಇನ್ಫಾರ್ಮ್ ಮಾಡಿದ್ದೀರಾ? ಹಾಂ, ಇನ್ಫಾರ್ಮ್ ಮಾಡಾಗಿದೆ. ಈಗಾಗಲೇ ಅವರು ಎನ್ಕ್ವೈರಿ ಶುರು ಮಾಡಿದ್ದಾರೆ. ಇಷ್ಟೆಲ್ಲ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಇದ್ರ ಹಿಂದೆ ಯಾರಿದ್ದಾರೆ, ಇದನ್ನು ಮಾಡಿದವ್ರು ಯಾರು ಎಲ್ಲ ಗೊತ್ತಾಗುತ್ತೆ. ಆದರೂ ಆನಂದ್, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅವ್ರು ಇಷ್ಟಕ್ಕೆ ಸುಮ್ಮನೆ ಬಿಡಲ್ಲ. ಇವತ್ತು ಮನೆಯಲ್ಲಿ, ನಾಳೆ ಆಫೀಸ್ನಲ್ಲಿ, ಯಾವಾಗ ಏನು ಬೇಕಾದರೂ ಆಗ್ಬೋದು. ಯಾವುದಕ್ಕೂ ನೀವೆಲ್ಲ ತುಂಬ ಹುಷಾರಾಗಿರಬೇಕು. ಏ ಅಪರ್ಣ, ಅಷ್ಟೊಂದು ಭಯ ಪಡೋ ಅಗತ್ಯ ಏನಿಲ್ಲ. ನಾವಷ್ಟು ವೀಕು ಅಲ್ಲ. ಏನೋ ಈ ಸರ್ತಿ ಸ್ವಲ್ಪ ಮೈ ಮರ್ತಿದ್ದರಿಂದ ಈ ಥರದ್ದು ಏನೋ ಆಗಿದೆ. ಅವರೆಷ್ಟು ಸ್ಟ್ರಾಂಗ್ ಇದ್ದಾರೋ ನಾವು ಅಷ್ಟು ಸ್ಟ್ರಾಂಗ್ ಇದ್ದೀವಿ. ಗೆಳೆಯ ಎಲ್ಲ ಪ್ರಿಕಾಷನ್ಸು ತೊಗೊಂಡ್ಬಿಟ್ಟಿದ್ದಾನೆ. ಮನೆ, ಆಫೀಸು ಮತ್ತು ನಮ್ದು ಎಲ್ಲೆಲ್ಲಿ ಜಾಗಗಳಿದೆಯೋ ಎಲ್ಲ ಕಡೆ ಸೆಕ್ಯೂರಿಟಿನ ಡಬಲ್ ಮಾಡಿಬಿಟ್ಟಿದ್ದೀವಿ. ಆಮೇಲೆ ಚೆಕ್ಕಿಂಗು ಮುಂಚೆಗಿಂತ ಈಗ ಸ್ಟ್ರಾಂಗ್ ಆಗಿಬಿಟ್ಟಿದೆ. ಒಂದೇ ಒಂದು ಸೊಳ್ಳೆನೂ ಒಳಗೆ ಬರೋಕ್ಕಾಗಲ್ಲ. ಡೋಂಟ್ ವರಿ, ಏನೂ ಆಗಲ್ಲ. ಆಮೇಲೆ ಹೇಡಿಗಳವರು ಎದುರುಗಡೆ ಬಂದು ಫೇಸ್ ಮಾಡೋಕ್ಕೆ ಧೈರ್ಯ ಇಲ್ಲ, ಅದಕ್ಕೆ ಇಂಥವೆಲ್ಲ ಮಾಡ್ತಿರ್ತಾರೆ. ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಾಗುತ್ತಾ? ಆರಾಮಾಗಿರಿ. ಹಾಂ, ಕಾಪಿ. ಥ್ಯಾಂಕ್ ಯು ಅಮ್ಮ, ಕರೆಕ್ಟ್ ಟೈಮಿಗೆ ತಂದ್ಕೊಟ್ಟಿದ್ಯಾ. ತಲೆ ಸಿಡ್ದೋಗ್ತಾ ಇತ್ತು. ಯಾಕಣ್ಣ, ಏನಾಯ್ತು? ಅದು ಗೆಳೆಯನ ಮನೇಲಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತಮ್ಮ, ಅದೇ ಸ್ವಲ್ಪ ಟೆನ್ಷನ್. ಏನಾಯ್ತಣ್ಣ? ಯಾರಿಗಾದ್ರೂ ಏನಾದರೂ ತೊಂದರೆ ಆಯ್ತಾ? ತೊಂದರೆ ಆಗಿದೆ, ಬಟ್ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಾಗಿಲ್ಲ. ಅದೇ ಒಂದು ಸಮಾಧಾನ. ಸರಿ ಅಣ್ಣ. ಆನಂದ್, ನಂಗೆ ಅನಿಸ್ತಿದೆ ಮನೆ ಒಳಗಡೆ ವರ್ಕರ್ಸ್ ಇದ್ದಾರಲ್ಲ, ಅವರೇ ಇದರಲ್ಲಿ ಶಾಮೀಲಾಗಿರ್ಬೋದು ಅಂತ. ಯಾವುದಕ್ಕೂ ಡುಮ್ಮಂಗೆ ಸ್ವಲ್ಪ ಎಚ್ಚರ ವಹಿಸೋಕೆ ಹೇಳು. ಅದರಲ್ಲೂ ಮನೆ ಒಳಗಡೆ ಕೆಲಸ ಮಾಡ್ತಾರಲ್ಲ, ಅಂಥವ್ರ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರೋಕೆ ಹೇಳು. ಸಾಧ್ಯವಾದರೆ ತುಂಬ ಒಳ್ಳೆಯವ್ರನ್ನ, ನಂಬಿಕಸ್ಥರನ್ನ ಕೆಲಸಕ್ಕೆ ಇಟ್ಕೊಳ್ಳೋಕೆ ಹೇಳು. ಅಲ್ಲ ಚಿನ್ನ, ಒಳ್ಳೆಯವರು ನಂಬಿಕಸ್ಥರು ಅನ್ನೋದನ್ನ ಹೇಗೆ ಕಂಡುಹಿಡಿಯೋಕ್ಕಾಗುತ್ತೆ ಹೇಳು? ಇನ್ಫ್ಯಾಕ್ಟ್ ನಂಬಿಕೆ ಅನ್ನೋದೇ ಕುರುಡು ಅಂತ ಹೇಳ್ತಾರೆ.
ಈ ನಂಬಿಕಸ್ತರು ಅನ್ನೋ ಕಾನ್ಸೆಪ್ಟ್ ಇನ್ನೆಷ್ಟು ಕೂಡಿರ್ಬೋದು ಅಂತ ಯೋಚನೆ ಮಾಡು. ಅಲ್ಲ, ನೀನು ಹೇಳ್ದಂಗೆ ಒಂದು ಲೆವೆಲ್ಗೆ ಕ್ರಾಸ್ ಚೆಕ್ ಮಾಡಿ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಕೆಲಸಕ್ಕೆ ತಗೋಬೋದು. ಆದರೆ ಇಂಥ ಇನ್ಸಿಡೆಂಟ್ ಆದಮೇಲೆ ಅವ್ರೇನು ಎತ್ತ ಅಂತ ನಮಗೆ ಗೊತ್ತಾಗೋದು. ಈಗಿನ ಕಾಲದಲ್ಲಿ ಮೋಸ ನಿಯತ್ತಿನ ಮುಖವಾಡ ಹಾಕೊಂಡ್ರು. ಡೂಪ್ಲಿಕೇಟ್ ಪುಣ್ಯಕೋಟಿಗಳೇ ಜಾಸ್ತಿ. ಅಂಥದ್ರಲ್ಲಿ ಒಳ್ಳೆಯವ್ರನ್ನ ಹೇಗಮ್ಮ ಹುಡುಕೋದು? ಅಲ್ಲ, ಸಮುದ್ರದಲ್ಲಿ ಮುತ್ತು ಸಿಗ್ದಂಗೆ ಒಳ್ಳೆಯವ್ರು ಸಿಗೋದು. ಆದರೂ ನೀನು ಹೇಳೋದು ಸರಿಯಪ್ಪಣ್ಣ. ನಾನು ಇದ್ರ ಬಗ್ಗೆ ಗೆಳೆಯನ ಹತ್ರ ಮಾತಾಡಿ ಅಷ್ಟು ಮಾಡಾನಂದ್. ಎಲ್ಲರ ಮನೇಲೂ ನಮ್ಮ ಸುಧಾ ಅಂತ ಕೆಲ್ಸದವ್ರಿದ್ರೆ ಯಾವ ಭಯನೂ ಇರಲ್ಲ ಅಲ್ವಾ? ಮನೆ ಏನಕ್ಕೆ ಇಷ್ಟೊಂದು ಬಿಕ್ಕೋ ಅಂತ ಇದೆ? ಒಳ್ಳೆ ಭೂತ್ ಬಂಗ್ಲಾ ಥರ ಫೀಲ್ ಆಗ್ತಾ ಇದೆ. ಸಮಥಿಂಗ್ ಇಸ್ ಸ್ಟ್ರೇಂಜ್. ಅಪ್ಪ, ಏನು ಟ್ರಾಫಿಕ್ಕು ಅಂತಂದರೆ ಬ್ಯಾಂಗ್ಳೂರ್ ಟ್ರಾಫಿಕ್ ಇಸ್ ವೆರಿ ವೆರಿ ಹಾರಿಬಲ್. ಅಲ್ಲ ಪಾರ್ಥ, ಏನಾಯಿತು? ಯಾಕೆ ಈ ಥರ ಕೂತಿದ್ದೀರಾ? ಇಸ್ ಎವ್ರಿಥಿಂಗ್ ಓಕೆ? ಅಪೇಕ್ಷಾ, ಮನೇಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಯಿತು. ಪ್ರಾಬ್ಲಮ್ಮಾ? ಏನಾಯಿತು? ಅದು ನಮ್ಮ ಮನೇಲಿ ಯಾರೋ ಬಾಂಬ್ ಬಿಟ್ಟಿದ್ರು. ಪಾರ್ಥ, ಏನ್ ಹೇಳ್ತಿದ್ದೀರಾ ನೀವು? ನಮ್ಮನೇಲಿ ಬಾಂಬ್ ಇಟ್ಟಿದ್ರಾ? ಬಟ್ ಯಾರು? ಐ ಮೀನ್, ಐ ಡೋಂಟ್ ನೋ. ಅದಕ್ಕೆ ಫೋನಿಂದ ಕೈ ತೆಗಿಬೇಡಿ. ಕೈ ತೆಗೆದ ಬ್ಲಾಸ್ಟ್ ಆಗುತ್ತೆ ಅದಕ್ಕೆ. ಐ ಮೀನ್, ಇಟ್ ವಾಸ್ ಸೋ ಹಾರಿಬಲ್, ಗೊತ್ತಾ? ಪುಣ್ಯಕ್ಕೆ ಯಾರ ಪ್ರಾಣಕ್ಕೂ ಅಪಾಯ ಆಗಲಿಲ್ಲ. ಆದರೆ ಅದಕ್ಕೆ ಮತ್ತೆ ಜೈಬ್ರೋಗೆ ಒಂದು ಸ್ವಲ್ಪ ಏಟಾಗಿದೆ. ಗಾಡ್, ಪಾರ್ಥ, ನಂಗೆ ನಿಜವಾಗ್ಲೂ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವು ಹೇಳ್ತಾ ಇರೋದು ನೋಡಿದ್ರೆ ಏನೋ ದೊಡ್ಡದಾಗ ಆಗಬೇಕಾಗಿತ್ತು, ಬಟ್ ಇಷ್ಟಕ್ಕೆ ಮುಗ್ದಿದೆ ಅಲ್ವಾ? ನನಗೆ ಅದೇ ಸಮಾಧಾನ. ಅಕ್ಕ ಹೇಗಿದ್ದಾಳೀಗ? ಶಿ ಈಸ್ ಫೈನ್ ನಾವು. ಡಾಕ್ಟ್ರ್ ಬಂದು ಚೆಕ್ ಮಾಡಿದ್ದಾರೆ. ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಕೈಗೆ ಒಂದು ಸ್ವಲ್ಪ ಏಟಾಗಿದೆ. ಐ ಮೀನ್, ಫ್ರ್ಯಾಕ್ಚರ್ ಕೂಡ ಏನೂ ಆಗಿಲ್ಲ. ಈಗ ಒಂದು ಸ್ವಲ್ಪ ಸುಧಾರಿಸ್ಕೋತಾ ಇದ್ದಾರೆ. ಅಪೇಕ್ಷಾ, ಯಾವುದಕ್ಕೂ ನೀವು ಹೋಗಿ ಅದಕ್ಕೆ ಒಮ್ಮೆ ಮಾತಾಡ್ಸ್ಕೊ ಬನ್ನಿ ಪ್ಲೀಸ್. ಪಾರ್ಥ, ನೀವೇ ಹೇಳಿದ್ರಲ್ಲ ಶಿ ಇಸ್ ಫೈನ್ ಅಂತ. ಇಟ್ಸ್ ಓಕೆ, ನಾನು ಆಮೇಲೆ ಯಾವಾಗಾದರೂ ಹೋಗ್ತೀನಿ. ಅವಳು ರೆಸ್ಟ್ ಮಾಡಿ. ಹೌದು, ನೀವೆಲ್ಲಿಂದ ಬರ್ತೀರಾ? ಅದು ಕ್ಲಬ್ಬಿಂದ ಬರ್ತಾ ಇದ್ದೀನಿ. ವಾಟ್? ಕ್ಲಬ್ಬಿಂದನಾ? ಹಾಂ, ಕ್ಲಬ್ಬು. ಅದ್ಯಾಕೆ ಅಷ್ಟೊಂದು ಶಾಕಲ್ಲಿ ಕ್ಲಬ್ಬಾ ಅಂತ ಕೇಳ್ತಾ ಇದ್ದೀರಾ? ಅದೆಲ್ಲ ಈ ಮನೇಲಿ ಕಾಮನ್ ಅಲ್ವಾ? ಅತ್ತೆನೇ ಹೋಗ್ತಾರಂತೆ, ಇನ್ನು ನಾನು ಹೋಗ್ಬಾರ್ದಾ? ಆ್ಯಕ್ಚುಲಿ ನನ್ನ ಅತ್ತೆಗೆ ತುಂಬಾ ಥ್ಯಾಂಕ್ಫುಲ್ ಆಗಿರಬೇಕು, ಗೊತ್ತಾ? ನನಗೆ ಕ್ಲಬ್ ಅನ್ನೋ ಒಂದು ಹೊಸ ಪ್ರಪಂಚ ತೋರಿಸಿದ್ದಕ್ಕೆ. ನಾನು ಅಲ್ಲಿ ಹೋದರೆ ತುಂಬಾ ಎಂಜಾಯ್ ಮಾಡ್ತೀನಿ. ಪಾರ್ಥ, ನನಗೆ ಅಲ್ಲಿ ಹೋದರೆ ಒಂಥರ ಬೇರೆ ಯಾವುದೋ ಪ್ರಪಂಚಕ್ಕೆ ಹೋದಾಗಿರುತ್ತೆ. ನಂಗೊಂಥರ ರೆಕ್ಕೆ ಬಂದ ಹಾಗಿರುತ್ತೆ. ಇಡೀ ದಿನ ಎಂಜಾಯ್ ಮಾಡಿಕೊಂಡು ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಗೊತ್ತಾ? ಅದೇ ಈ ಮನೆಗೆ ಬಂದಮೇಲೆ ಒಂಥರ ಈ ಹೈಫೈ ಜೈಲಿಗೆ ಕಾಲಿಟ್ಟಾಗಿರುತ್ತೆ. ನೋ ಎಂಟರ್ಟೈನ್ಮೆಂಟ್, ನಥಿಂಗ್. ಇಟ್ಸ್ ಸೊ ಬೋರಿಂಗ್, ಯು ನೋ ಪಾರ್ಥ. ಅಪೇಕ್ಷಾ, ಏನು ಮಾತಾಡ್ತಾ ಇದ್ದೀರಾ ನೀವು? ನಿಮ್ಮ ಕ್ಯಾರೆಕ್ಟರ್ ಚೇಂಜ್ ಆಗೋಗಿದೆಯಲ್ಲ. ನೋಡಿ, ಈ ಕ್ಲಬ್ಬು ಪಬ್ಬು ಇದು ಯಾವುದು ನಿಮ್ಗೆ ಸೂಟ್ ಆಗಲ್ಲ ಅಪೇಕ್ಷಾ. ಪಾರ್ಥ, ಪ್ಲೀಸ್. ಐ ನೋ ನೀವೇನು ಹೇಳಬೇಕು ಅಂತಿದ್ರೆ ನನಗೆ ಗೊತ್ತು. ದಯವಿಟ್ಟು ಅಕ್ಕನ ಥರ ಉಪದೇಶನ ಶುರು ಮಾಡ್ಕೋಬೇಡಿ. ನಾನು ಹೋಗಿದ್ದು ಕ್ಲಬ್ಗೆ ಕ್ರೈ ಮಾಡೋದಕ್ಕಲ್ಲ. ಲೈಫಲ್ಲಿ ಎಂಜಾಯ್ ಮಾಡೋದು ಕೂಡ ಕ್ರೈ ಮಾಡಿದಾಗ. ಅಪೇಕ್ಷಾ, ಲಿಸನ್. ಪಾರ್ಥ, ನೋಡಿ, ನಾನು ಖುಷಿಯಾಗಿರಬೇಕು ಅಂದರೆ ಏನೆಲ್ಲ ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ನಾನು ಇರೋದೇ ಹಾಗೆ. ಅಪೇಕ್ಷಾ, ನೋಡಿ, ನಾನು ನಿಮ್ಮ ಖುಷಿ ಗಟ್ಟಿಪಡಿಸ್ತಾ ಇಲ್ಲ. ಬಟ್ ಮನೆಯವರಾಗಿ ಒಂದು ಸ್ವಲ್ಪನಾದ್ರೂ ಕನ್ಸರ್ನ್ ಇರಬೇಕಲ್ವ ನಿಮಗೆ? ಕನ್ಸರ್ನ್? ಓಕೆ, ಇವಾಗ ನಾನು ವಿಚಾರಿಸ್ಕೊಂಡ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ಪಾರ್ಥ, ಆ್ಯಕ್ಚುಲಿ ಪಾಯಿಂಟ್ ನಾನು ವಿಚಾರಿಸ್ಕೊಳ್ತಾ ಇಲ್ಲ ಅನ್ನೋದಲ್ಲ. ಒಟ್ಟಿನಲ್ಲಿ ನಿಮ್ಗೆ ಇವಾಗ ಆ ಪಾಯಿಂಟ್ನ ಇಟ್ಕೊಂಡು ನನ್ನನ್ನು ಬ್ಲೇಮ್ ಮಾಡಿ ಕೆಟ್ಟೋಳನಾಗಿ ಮಾಡಬೇಕು ಅಷ್ಟೇ. ಅಷ್ಟೇ ನಿಮಗೆ ಬೇಕಾಗಿರೋದು. ಒಂದಿಷ್ಟು ಟೈಮ್ ಸಿಗಂಗಿಲ್ಲ, ಅದು ಇದು ಅಂತ ಭಾಷಣ ಬಗ್ಗೆ ಅಪೇಕ್ಷಾ, ನನಗಂತೂ ಸಾಕಾಗೋಗಿದೆ. ಜೈ, ಹೇಗಿದೆಯಾ? ಓಕೆನಾ? ಹಾಂ ಬ್ರೋ, ಪೇನ್ ಕಿಲ್ಲರ್ಸ್ ಕೊಟ್ಟಿದ್ದಾರಲ್ಲ, ನೋವು ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ. ಫೈನ್ ಬ್ರೋ. ನಡೆದಿದ್ದ ಇನ್ಸಿಡೆಂಟು ಮತ್ತು ಕೇಸ್ ಬಗ್ಗೆ ಏನಾದರೂ ಡೆವಲಪ್ಮೆಂಟ್ ಆಯಿತಾ? ಇಲ್ಲ ಜೈ, ಏನೂ ಗೊತ್ತಾಗಿಲ್ಲ. ನಮ್ಮ ಮನೆಯವ್ರ ಮೇಲೆ
ಯಾರಿಗೆ ಇಷ್ಟು ದ್ವೇಷ ಇದೆ, ಯಾಕಿದೆ? ನನ್ನ ಪ್ರಶ್ನೆಗಳಿಗೆ ಉತ್ತರನೇ ಸಿಗ್ತಾ ಇಲ್ಲ. ಎಲ್ಲ ಗೋಜಲಾಗ್ಬಿಟ್ಟಿದೆ, ನನ್ನ ತಲೆ ಕೆಟ್ಟೋಗಿದೆ. ಬ್ರೋ, ನನ್ನ ಕಡೆಯಿಂದ ಒಂದು ಚಿಕ್ಕ ಕ್ಲಾರಿಫಿಕೇಶನ್. ಮನೇಲಿ ನಡೆದಿರೋ ಇನ್ಸಿಡೆಂಟ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ ಬ್ರೋ. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಪ್ಲೀಸ್, ನಿಮ್ಮ ಕಡೆ ತಲೆಯಲ್ಲಿ ಏನಾದರೂ ಅದಿತ್ತು ಅಂತಂದರೆ ದಯವಿಟ್ಟು ಅದನ್ನು ತೆಗೆದಾಕಿ. ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ. ಜೈ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ನಾನೇನಾದರೂ ನಿನ್ನ ಬಗ್ಗೆ ಡೌಟ್ ಇದೆ ಅಂತ ಹೇಳಿದ್ನ ಅಥವಾ ಬೇರೆ ಯಾರಾದರೂ ಹೇಳಿದ್ರಾ? ಯಾಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದೆಯಾ? ಪ್ಲೀಸ್ ನೋಡು, ನಾವು ನಿನ್ನನ್ನು ಗಮನಿಸ್ತಾನೆ ಬಂದಿದ್ದೀವಿ. ನೀನು ಬದಲಾಗಿದೆಯಾ, ಹಾಗಾಗಿ ಮತ್ತೆ ನೀನು ಪ್ರೂವ್ ಮಾಡಬೇಕಾಗಿಲ್ಲ. ದಯವಿಟ್ಟು ನಿನ್ನ ಮನಸ್ಸಿಂದ ಅದನ್ನು ತೆಗೆದುಹಾಕು. ಓಕೆ? ನಿನ್ನ ಪ್ರಾಣನೂ ಕೇರ್ ಮಾಡಿದೆ, ಭೂಮಿಕಾ ಅವ್ರನ್ನ ಕಾಪಾಡಿದೆ, ಅದ್ರ ಬಗ್ಗೆ ಹೆಮ್ಮೆ ಇದೆ. ನಿನ್ನ ಬಗ್ಗೆ ಖಂಡಿತ ಡೌಟ್ ಆಗಲಿ, ಅಪನಂಬಿಕೆ ಆಗಲಿ ಇಲ್ಲ. ಅರ್ಥ ಆಯ್ತಾ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಈಗ ಸ್ವಲ್ಪ ನನಗೆ ಸಮಾಧಾನ ಆಯಿತು. ಬ್ರೋ, ಮೊದಲೇ ಸಾರಿ ಕೇಳ್ತಾ ಇದ್ದೀನಿ. ನಿನ್ನಿಂದ ಇನ್ನೊಂದು ವಿಷಯ ಮುಚ್ಚಿಟ್ಟಿದ್ದೀನಿ. ನಾನೊಬ್ಬನೇ ಅಲ್ಲ, ನಾನು ಪಾರ್ಥ ಇಬ್ಬರು ಸೇರಿ ಮುಚ್ಚಿಟ್ಟಿದ್ದೀನಿ. ಏನು ಮುಚ್ಚಿಟ್ಟಿದ್ದೀರಾ? ಅದು ಮೊನ್ನೆ ಪಾರ್ಥ ಆಫೀಸ್ಗೆ ಹೋಗ್ಬೇಕಾದ್ರೆ ಅವ್ನ ಕಾರ್ದು ಬ್ರೇಕ್ ಫೇಲ್ ಆಗಿದೆ. ಅದು ಅದಾಗದೇ ಆಗಿರೋದಲ್ಲ, ಯಾರೋ ಬೇಕು ಅಂತ ಕೇಬಲ್ನ ಕಟ್ ಮಾಡಿಸಿರೋದು. ಮೆಕ್ಯಾನಿಕ್ ಬಂದು ಚೆಕ್ ಮಾಡಿದ್ಮೇಲೆ ಹೇಳ್ದ. ಅಲ್ಲ, ಇಷ್ಟೆಲ್ಲ ಆಗಿದೆ, ಇದೇನು ಸಣ್ಣ ವಿಷಯನಾ? ನನಗೆ ಯಾಕೆ ಹೇಳಿಲ್ಲ? ಯಾಕೆ ಮುಚ್ಚಿಟ್ರಿ? ಮನೇಲಿ ಎಲ್ಲರೂ ಅವ್ರವ್ರದ್ದೇ ಟೆನ್ಷನಲ್ಲಿದ್ದರು. ಏನೇನೋ ಇನ್ಸಿಡೆಂಟ್ಗಳು ನಡೀತಾ ಇತ್ತು. ಅದ್ರ ಮೇಲೆ ತಿರ್ಗಿ ಎಕ್ಸ್ಟ್ರಾ ಟೆನ್ಷನ್ ಕೊಡೋದು ಯಾಕೆ ಅಂತ ನಾನು ಅವನು ಮಾತಾಡ್ಕೊಂಡೆ ಇದನ್ನು ಮುಚ್ಚಿಟ್ವಿ. ಬ್ರೋ, ಆ ಕಾರ್ ಇನ್ಸಿಡೆಂಟ್ಗೂ ಇದಕ್ಕೂ ಎರಡಕ್ಕೂ ಟ್ಯಾಲಿ ಮಾಡಿ ನೋಡಿದ್ರೆ ನಂಗೆ ಅನಿಸ್ತಿದೆ ಇದರಿಂದ ಇರೋದು ಯಾರೋ ಒಬ್ಬರೇ ಅಂತ. ನಾನೇನಾದರೂ ಆ ಕಾರ್ ಇನ್ಸಿಡೆಂಟ್ ನಿನ್ನ ಮುಂಚೆನೇ ಹೇಳಿದಿದ್ರೆ ಬಹುಶಃ ಮನೇಲಿ ಇವತ್ತು ಈ ಥರ ನಡೀತಿರಲಿಲ್ಲ ಅಂತ ಅನ್ನಿಸ್ತಿದೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಬಟ್ ಯಾರು ಅಷ್ಟೊಂದು ಕ್ರೂರಿಗಳ ಥರ ಬಿಹೇವ್ ಮಾಡ್ತಾ ಇದ್ದಾರೆ? ಯಾರು ನಮ್ಗೆ ಅಂಥ ವೈರಿಗಳಿದ್ದಾರೆ? ಪರ್ಸನಲಿ, ಪ್ರೊಫೆಷನಲಿ ನನಗೆ ಯಾರು ಅಂಥ ಶತ್ರುಗಳಿಲ್ಲ. ಅಫ್ಕೋರ್ಸ್ ನನ್ನ ವ್ಯವಹಾರದಲ್ಲಿ ನನಗೆ ಎದುರಾಳಿಗಳಿದ್ದಾರೆ ಆ್ಯಂಡ್ ಅದರಲ್ಲಿ ನನ್ನ ಕಾಂಪಿಟೇಷನ್ ಇದೆ. ಬಟ್ ಅವರು ನನ್ನ ಬಿಸ್ನೆಸ್ಗೆ ಕಲ್ಲು ಹಾಕೋದಕ್ಕೆ ನೋಡ್ತಾರೆ ಹೊರತು. ಬಟ್ ಈ ಥರ ಯಾರು ಮಾಡಲ್ಲ ಜೈ. ಡೋಣು ಏನೋ ಬ್ರೋ, ನನಗಂತೂ ತಲೆ ಓಡ್ತಿಲ್ಲ, ಏನಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ. ಕಂಪ್ಲೀಟ್ಲಿ ಡಿಸ್ಟರ್ಬ್ ಆಗಿದ್ದೀನಿ ನಾನು. ಬ್ರೋ, ನಿಜ ಹೇಳ್ಬೇಕು ಅಂದರೆ ನಾಳೆ ಬೆಳಗ್ಗೆ ಎದ್ರೆ ಇನ್ನೇನಾಗುತ್ತಪ್ಪ ಅನ್ನೋ ಭಯ ಶುರು ಆಗಿದೆ ಬ್ರೋ ನನಗೆ. ಕ್ಯಾನ್ ಅಂಡರ್ಸ್ಟ್ಯಾಂಡ್ ಜೈ. ಡಿಪಾರ್ಟ್ಮೆಂಟಿಂದ ಫೋನ್ ಮಾಡಿದ್ರು. ಅವನು ಕೆಲಸದವನು ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರಲ್ಲ, ಸಿಕ್ಕಾಕೊಂಡಿದ್ದಾನಂತೆ. ಅವನು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಕೇಸ್ನ ಕ್ರ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಯಾರು ನನಗೆ ಗೊತ್ತಾಗಬೇಕಲ್ಲ. ಹಲೋ ಗೆಳೆಯ, ಈ ಅಗ್ರಿಮೆಂಟ್ ಪ್ರಾಸೆಸ್ಗೆಲ್ಲ ಇನ್ನೂ ಒಂದು ವಾರ ಟೈಮ್ ಇದೆ ಕಣೋ. ನೀನು ಸ್ವಲ್ಪ ಮನೆ ಬಗ್ಗೆ ನೋಡ್ಕೊಳ್ಳೋ, ಆಫೀಸ್ ಬಗ್ಗೆ ನಾನು ನೋಡ್ಕೋತೀನಿ, ತಲೆ ಕೆಡಿಸ್ಕೋಬೇಡ. ಹಾಗೆಲ್ಲ ಮಾಡೋಕ್ಕಾಗಲ್ಲ ಕಣ. ಜವಾಬ್ದಾರಿ ಮೇಲೆ ಹಾಗೆಲ್ಲ ಏನು ಬಿಟ್ಕೊಡೋಕ್ಕಾಗಲ್ಲ. ಆಮೇಲೆ ಈ RM ಇನ್ಫ್ರಾಸ್ಟ್ರಕ್ಚರ್ನವ್ರು ಫೋನ್ ಮಾಡಿದ್ರು ಕಣ, ಅರ್ಜೆಂಟಾಗಿ ಅಗ್ರಿಮೆಂಟ್ ಆಗಲೇಬೇಕು, ಡಿಲೇ ಮಾಡೋ ಹಾಗಿಲ್ಲ. ಓಕೆ ನೋಡ, ಇವೆಲ್ಲ ಇದ್ದಿದ್ದೆ, ಏನು ಮಾಡೋಕ್ಕಾಗಲ್ಲ, ಮಲ್ಟಿ ಟಾಸ್ಕಿಂಗ್ ಮಾಡಲೇಬೇಕು. ನೀನು ಹೇಳೋದು ಕರೆಕ್ಟ್. ಪೊಲೀಸ್ನವ್ರು ಫೋನ್ ಮಾಡಿದ್ರಾ? ಏನಾದರೂ ಅಪ್ಡೇಟ್ಸ್ ಬಂತಾ? ಹೂನಪ್ಪ, ಅವರು ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ಬಾಂಬ್ ಬಿಟ್ಟಿದ್ಯಾರು, ನಮ್ಗೆ ಇನ್ಫಾರ್ಮ್ ಮಾಡಿದ್ಯಾರು ಎಲ್ಲ ಗೊತ್ತಾಗ್ಬಿಡುತ್ತೆ. ವಿಷಯ ಏನು ಅಂದರೆ, ಅವ್ನು ಫೋನ್ ಮಾಡಿದ್ದು ಯಾವುದೋ ಪಬ್ಲಿಕ್ ಫೋನಿಂದ, ಅದಕ್ಕೆ ಹುಡ್ಕೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಪೊಲೀಸವ್ರು ಮನ್ಸು ಮಾಡಿದ್ರೆ ಯಾವುದೋ ದೊಡ್ಡ ವಿಷಯ ಎಲ್ಲ ಚಿಟಿಕೆ ಹೊಡೆದಂಗೆ ಮಾಡಿಬಿಡ್ತಾರೆ. ಅಂದರೆ ಇದನ್ನೆಲ್ಲ ಯಾರು ಮಾಡಿದ್ರು ಅನ್ನೋದೇ ಒಂದು ಟೆನ್ಷನ್ ಆಗಿಬಿಟ್ಟಿದೆ ಕಣ. ಈ ಬೇಲಿನೇ ಎದ್ದು ಹೊಲ ಮೇಯ್ದು ಅಂತಾರಲ್ಲ, ಹಾಗೆ ಮನೆ ಕೆಲಸದವರೇ ಇಂಥ ಕೆಲಸಕ್ಕೆಲ್ಲ ಕೈ ಜೋಡಿಸ್ಬಿಟ್ರೆ ನಾವು ಯಾರನ್ನಂತ ನಂಬೋದು? ಯಾರನ್ನ ನಂಬ್ಕೊಂಡು ಮನೆಯವ್ರನ್ನೆಲ್ಲ ಬಿಟ್ಟು ಹೊರಗಡೆ ಹೋಗೋದು? ನಮ್ಮನ್ನು ಕಾಪಾಡೋರೆ ಕೊಲ್ಲೋದಕ್ಕೆ ನಿಂತ್ಕೊಂಡ್ಬಿಟ್ರೆ ನಮ್ಮನ್ನು ಕಾಪಾಡೋರು ಯಾರೋ? ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಹೋಗಪ್ಪ, ಮುಂಚೆ ಆಗಿದ್ದಿದ್ರೆ ಇದ್ರ ಹಿಂದೆ ಜಯದೇವ್ ವಿಧಾನ ಅಂತ ಅನುಮಾನ ಪಡ್ಬೋದಾಗಿತ್ತು. ಆದರೆ ಅವನ ವಿಷಯದಲ್ಲಿ ಅಷ್ಟೆಲ್ಲ ಆದಮೇಲೆ ಮತ್ತೆ ಇಂಥ ಕೆಲಸಕ್ಕೆ ಕೈ ಹಾಕೋಕ್ಕೆ ಚಾನ್ಸೇ ಇಲ್ಲ ಬಿಡು. ಅಲ್ಲದೆ ಅದಕ್ಕೇನ ಸೇವ್ ಮಾಡಿದ್ದು ಅವನೇ ಅಲ್ವೇನೋ? ಮೊನ್ನೆ ನೋಡಿದ್ರೆ ಅಮ್ಮ ತಂಗಿ ಸಿಕ್ಕಿದ್ರು ಅಂತ ಯಾರೋ ಹೇಳಿದ್ಲಲ್ಲ, ಅವಳನ್ನ ಸಾಯಿಸ್ಬಿಟ್ರು. ಅದೊಂದು ಟೆನ್ಷನ್ನು. ಯಾರೋ ಬಾಂಬ್ ಬಿಡೋರೊಬ್ಬರು, ಹುಷಾರಾಗಿರಿ ಅಂತ ಎಚ್ಚರಿಸೋರು ಇನ್ನೊಬ್ಬರು. ನನಗೆ ಇಷ್ಟೊಂದು ಟೆನ್ಷನ್ ಆಗ್ತಿದೆ ಅಂದರೆ ನಿನಗಿಷ್ಟಾಗಿರ್ಬೇಡ. ನಾನು ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ಕಣ. ಮನೆಯಲ್ಲಿ ಎಲ್ಲರೂ ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೋತಾ ಇದ್ದಾರೆ. ಸೆಕ್ಯೂರಿಟಿ ಏಜೆನ್ಸಿ ಬೇರೆ ಚೇಂಜ್ ಮಾಡಿದ್ವಿ. ಮನೇಲಿ ಕೆಲಸದವರು ಇಲ್ಲ, ಭೂಮಿಕಾ ನೋಡ್ಕೊಳ್ಳೋರಿಲ್ಲ. ಯಾರ್ದಾದ್ರೂ ಏಜೆನ್ಸಿಗೆ ಹೇಳಿ ಕೇರ್ ಟೇಕರ್ಸ್ನ, ಹೆಲ್ಪರ್ಸ್ನ ಕರ್ಸೋಣ ಅಂತ ಹೇಳಿದ್ರೆ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಗಿಳಿಯ,
ಈ ಏಜೆನ್ಸಿಯವ್ರಿಗೆ ನಿಧಾನಕ್ಕೆ ಫೋನ್ ಮಾಡೋಣ. ಫಾರ್ ಟೈಮ್ ಬೀಯಿಂಗು ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಾಳಲ್ಲ ಹುಡುಗಿ, ಅದೇ ಸಜ್ಜಪ್ಪ ಮಾಡಿದ್ಲು ಅಂತ ನೀನು ಬಳೆ ಮಾಡಿಸ್ಕೊಟ್ಟಲ್ಲ, ಅವಳನ್ನ ಕರ್ಸ್ಕೊಂಡ್ರೆ ಹೇಗೋ? ತುಂಬ ಒಳ್ಳೆ ಹುಡುಗಿ ಕಣೋ, ನಂಬಿಕೆಗೆ ಇನ್ನೊಂದು ಹೆಸರೇ ಅವಳು. ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಾಳೆ, ಎಲ್ರಿಗೂ ಹೊಂದ್ಕೋತಾಳೆ, ಮೇಯ್ನು ಅತ್ತಿಗೇನು ತುಂಬ ಚೆನ್ನಾಗಿ ನೋಡ್ಕೋತಾಳೆ ಕಣೋ. ಅವಳನ್ನ ಇಟ್ಕೊಂಡ್ಬಿಡೋಣ ಇಲ್ಲಿ. ನಂಬೋದು ಅವಳನ್ನ? ನಾನು ಗ್ಯಾರಂಟಿ ಕೊಡ್ತೀನಪ್ಪ. ಸರಿ, ಹಾಗೆ ಮಾಡೋಣ. ಓಕೆ. ಸುಧಾ, ಸುಧಾ ಮನೇಲಿದ್ಯಾ? ಅಣ್ಣ ಒಂದು ಸ್ವಲ್ಪ ಆ ಕಡೆ ಬನ್ನಿ ಅಣ್ಣ. ಅಣ್ಣ ಮನೇಲಿ ಮಗಳಿದ್ದಾಳೆ, ಅವಳಿಗೆ ಇದೆಲ್ಲ ಗೊತ್ತಾಗಬಾರ್ದು. ಅವಳು ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಅಣ್ಣ. ಓ, ಮಾನ ಮರ್ಯಾದೆ ಪ್ರಶ್ನೆ ಇದು. ಸಾಲ ಮಾಡುವಾಗ ಇರಬೇಕಿತ್ತು ತಾನೆ? ಸಾಲ ಕೇಳೋವಾಗ ನೀನು ನಮ್ಮನೆಯವ್ರು ಹುಡ್ಕೊ ಬಂದಿದ್ದೆ, ಈಗ ನನ್ನ ದುಡ್ಡು ನಾನು ತೊಗೊಳಕ್ಕೆ ನಾನು ನಿಮ್ಮನೆಯವ್ರಿಗೂ ಬರ್ಬೇಕಾ? ಇಲ್ಲ ಅಣ್ಣ, ನಾನು ಆ ಥರ ಅಲ್ಲ. ನಾನು ನಿಮ್ಮ ಸಾಲ ವಾಪಸ್ ತೀರಿಸ್ಬಿಡ್ತೀನಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಕಷ್ಟದಲ್ಲಿದ್ದೀವಿ. ಹಿಂಗಂದು 6 ತಿಂಗಳಿಂದ ಸತಾಯಿಸ್ತಾ ಇದೆಯಾ? ನೀನು ಸಾಲ ತೀರ್ಸೋದ್ರೊಳಗೆ ನಾನು ಸತ್ತೋಗ್ಬಿಡ್ತೀನಿ ಏನೋ. ಬಡ್ಡಿನಿಲ್ಲ, ಅಸಲು ಇಲ್ಲ, ನಾಮ ಹಾಕ್ಬೇಕು ಅನ್ಕೊಂಡಿದ್ಯಾ ಏನೋ? ಇಲ್ಲ ಅಣ್ಣ, ನಿಮ್ಮ ಬಡ್ಡಿ ಕೊಟ್ಬಿಡ್ತೀನಿ. ಯಾವಾಗ? ಇವಾಗಲೇ ಕೊಡ್ತೀನಣ್ಣ. ತಗೊಳ್ಳಿ ಅಣ್ಣ. ಅಸಲು ಯಾವಾಗ ಕೊಡ್ತೀಯಾ? ಅಮ್ಮಂಗೆ ಹುಷಾರಿಲ್ಲ ಅಣ್ಣ, ಒಂದು ಸ್ವಲ್ಪ ಸಮಯ ಕೊಡಿ, ಬೇಗ ನಿಮ್ಮ ಅಸಲು ತೀರಿಸ್ಬಿಡ್ತೀನಿ. ಆದಷ್ಟು ಬೇಗ ಅಂದ್ರೆ ಎಷ್ಟು ವರ್ಷ ಬೇಕಿನ್ನ? ಅಷ್ಟೊಂದು ತಡ ಆಗಲ್ಲ, ನಂಗೊಂದು 2 ತಿಂಗಳು ಅವಕಾಶ ಮಾಡ್ಕೊಡಿ, ಅಸಲು ಬಡ್ಡಿ ಎಲ್ಲ ತೀರಿಸ್ಬಿಡ್ತೀನಿ. ನನ್ನ ನಂಬಿ ಅಣ್ಣ. ಸರಿ, ಇಷ್ಟೇ ಕಾಯ್ದಿದ್ದೀನಿ. 2 ತಿಂಗಳು ತಾನೆ ಕಾಯ್ತೀನಿ ಬಿಡು. ಆದ್ರೆ 2 ತಿಂಗಳಲ್ಲಿ ಕೊಟ್ಬಿಡ್ಬೇಕು. ತಲೆ ಕೆಟ್ಟ ವರ್ಷ ನನ್ನ ಮಗ ನಾನು, ತಲೆ ಕೆಟ್ಟ ಥರ ಮಾಡಬೇಡ. ಇಲ್ಲ ಅಣ್ಣ, ಕೊಟ್ಬಿಡ್ತೀನಿ. ನಾನು ಆ ಥರ ಅಲ್ಲ, ನನ್ನ ಮಾತಿಗೆ ತಪ್ಪಲ್ಲ ನಾನು. ಮಾತು ತಪ್ಪರೆ ಗೊತ್ತಲ್ಲ, ಹುಷಾರು. ಯಾರಮ್ಮ ಅವರು ಇಲ್ಲಿ ಮನೆ ಅಡ್ರೆಸ್ ತಪ್ಪಿಟ್ಟು ಬಂದ್ಬಿಟ್ಟಿದ್ರಂತೆ. ಯಾರ್ದೋ ಮನೆಗೆ ಹೋಗ್ಬೇಕಿತ್ತು, ಸರಿಯಾಗಿರೋ ಅಡ್ರೆಸ್ ಹೇಳ್ಬಿಟ್ಟು ಕಳಿಸ್ದೆ. ಎಲ್ಲ ಸುಳ್ಳು, ನಾನೆಲ್ಲ ಕೇಳಿಸ್ಕೊಂಡೆ. ನೀನ್ ಅವ್ರ ಹತ್ರ ದುಡ್ಡು ತಗೊಂಡಿದ್ಯಾ ಅಲ್ವಾ, ಅದಕ್ಕೆ ತಾನೇ ಬೈತಿದ್ರು. ನೋಡು ಪುಟ್ಟ, ಇದನ್ನೆಲ್ಲ ಅಜ್ಜಿ ಮುಂದೆ ಮಾತಾಡ್ಬೇಡಕ್ಕಂದ. ಅವ್ರಿಗೆ ಮೈ ಹುಷಾರಿಲ್ಲ ಅಲ್ವಾ, ಔಷಧಿ ಬೇಕಿತ್ತು, ಅದಕ್ಕೆ ಸ್ವಲ್ಪ ದುಡ್ಡು ತಗೊಂಡಿದ್ದೆ. ಅಮ್ಮ, ಆ ಅಂಕಲು ಕೆಟ್ಟೋರಮ್ಮ. ನೋಡು ಹೆಂಗ್ ಬೈತಾರಂತ, ಅವ್ರ ದುಡ್ಡನ್ನ ವಾಪಸ್ ಕೊಟ್ಬಿಡು. ಹೌದು ಕಂದ, ಆದಷ್ಟು ಬೇಗ ನಾನು ಅವ್ರ ಸಾಲ ತೀರಿಸ್ಬಿಡ್ತೀನಿ. ನಮ್ಮ ಜೀವನದಲ್ಲೂ ಆದಷ್ಟು ಬೇಗ ಒಳ್ಳೆ ಕಾಲ ಬರುತ್ತೆ. ಆಗ ನಾವು ಯಾರ ಹತ್ರನೂ ಸಾಲ ಮಾಡಬೇಕಾಗಿಲ್ಲ, ಯಾರ ಹತ್ರನೂ ಬಯಸ್ಕೋಬೇಕಾಗಿಲ್ಲ. ಆಗ ನನಗೆ ನೀನು ಚಾಕ್ಲೇಟ್ ಕೊಡಿಸ್ಬೇಕು. ಹೌದು ಪುಟ್ಟಿ, ನಿನಗೆ ಎಷ್ಟು ಬೇಕೋ ಅಷ್ಟು ಕೊಡಿಸ್ತೀನಿ. ಬಾ. ಮಲ್ಲಿ, ಏನಾಯ್ತು? ಯಾಕೆ ವಿಚಾರ ಮಾಡ್ಕೊಂಡಿದ್ಯಾ? ಕಣ್ ತುಂಬಿಕೊಂಡಿದ್ಯಾ? ಏನಾಯ್ತು? ಅಕ್ಕರೆ, ನನಗೆ ನಿಮ್ಮನೆ ಥರ ನೋಡೋಕ್ಕಾಗ್ತಾ ಇಲ್ಲ. ಸಾನೆ ಸಂಕಟ ಆಗ್ತಾ ಇತ್ತು. ಆ ದೇವ್ರು ಯಾಕೆ ಹಿಂಗೆ ಮಾಡ್ತಾನೋ? ಬರೀ ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾನೆ. ನಿಮಗೆ ನೋಡಿ ಹೆಂಗಾಗೋಯ್ತು. ಮನೇಲಿ ಯಾವಾಗಲೂ ಎಲ್ಲಾರನ್ನೂ ವಿಚಾರಿಸ್ಕೊಂಡು ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ರಿ. ನಿಮ್ಗೆ ಹೆಂಗಾಗ್ಬೇಕಿತ್ತ? ಅರೆ, ಈಗ ನನ್ಗೆ ಏನಾಗಿದೆ? ಒಂಚೂರು ಲೇಟ್ ಆಗಿದೆ. 2 ದಿನ ರೆಸ್ಟ್ ತಗೊಂಡ್ರೆ ಸರಿ ಹೋಗ್ತೀನಿ. ನೀನು ಇಷ್ಟೊಂದು ಬೇಜಾರು ಮಾಡ್ಕೋಬೇಡ ಪ್ಲೀಸ್. ಸಮಾಧಾನ ಮಾಡ್ಕೊ, ಮೊದಲು ಕಣ್ಣೀರು ಒರೆಸ್ಕೊ. ಗುಡ್ ಗರ್ಲ್. ಒಂದ್ಸಲ ನಗು. ಅಲ್ಲ ಅಕ್ಕರೆ, ಆದ್ರೂ ಇದನ್ನೆಲ್ಲ ನೋಡ್ಕೊಂಡು ಹೆಂಗಿರೋದು ಹೇಳಿ? ಹಿಂಗಾಯ್ತದೆ ಅಂತ ನನ್ನ ಕನ್ಸು ಮನ್ಸ್ನಾಗೂ ಅನ್ಕೊಂಡಿರ್ಲಿಲ್ಲ. ಅಲ್ಲ ಅಕ್ಕರೆ, ನಿಮ್ಗೆ ಹೆಂಗಾಯ್ತದೆ ಅಂದ್ರೆ ಏನರ್ಥ? ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ತಾನೇ ಅರ್ಥ. ನಾನಿವಾಗ ಕೇಳಿದ್ರೆ ನಿಮ್ಮ ಮತ್ತೆ ಅದೇ ಡೈಲಾಗ್ ಹೊಡಿಬೇಡಿ.
ದೇವರು ನಮ್ಮನ್ನ ಪರೀಕ್ಷೆ ಮಾಡಕ್ಕೆ ಹಿಂಗೆಲ್ಲ ಮಾಡ್ತಾವನೆ ಅಂತ. ಅಲ್ಲ ಅಕ್ಕರೆ, ಆ ದೇವರು ಯಾಕೆ ಈ ಥರ ಪರೀಕ್ಷೆ ಮಾಡ್ಬೇಕು ನಮ್ಮನ್ನ? ಆ ದೇವ್ರಿಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ನಮ್ಮನ್ನ ಪರೀಕ್ಷೆ ಮಾಡೋದನ್ನೇ ಅವನ ಕೆಲಸ? ದೇವ್ರಂತೆ ದೇವ್ರು ಇಂಥದ್ದೆಲ್ಲ ನೋಡಿದಾಗ ಅವನಿರೋದೇ ಸುಳ್ಳು ಅನ್ಸ್ಬಿಡ್ತೈತೆ. ಅವನಿದ್ದಿದ್ದು ನಿಜಾನೇ ಆಗಿದ್ರೆ ಹಿಂಗೆಲ್ಲ ಆಗ್ತಿತ್ತ ಅಕ್ಕರೆ? ಅವನೇ ಅಡ್ಡ ಬಂದು ತಡಿಬೋದಾಗಿತ್ತು ತಾನೆ? ಪ್ಲೀಸ್ ಮತ್ತೆ ಅಳ್ಬೇಡ. ನಿಮ್ಗಂಗೆ ಆಗಿದ್ದೆಲ್ಲ ನೋಡಿ ನಾನು ಎಷ್ಟು ಗಾಬರಿ ಆಗ್ಬಿಟ್ಟಿದ್ದೆ ಗೊತ್ತಾ? ನನ್ಗೊಂದಪ್ಪ ನನ್ನ ಎದೆನೆ ನಿಂತೋದಂಗೆ ಆಗ್ಬಿಟ್ಟಿತ್ತು ಗೊತ್ತಾ? ನಾನು ನಿಮ್ಮನ್ನ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀನಿ ಅಕ್ಕರೆ. ನನ್ನ ಜೀವನದಲ್ಲಿ 2 ಕಣ್ಗಳು ಅಂದ್ರೆ ಅದು ನೀವು ಮತ್ತೆ ಅವರು.